ವಾಟ್? ಇಂಪಾಸಿಬಲ್. ನೋ ನೋ, ಇವಳು ನಾಟಕ ಆಡ್ತಿದ್ದಾಳೆ. ಇವಳು ನಾರ್ಮಲ್ ಅಲ್ಲ, ನನಗ್ ಗೊತ್ತು. ನಾನ್ ಸೋತೋಗ್ಲಿ ಅಂತ ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಡಿಸ್ಕಸ್ಟಿಂಗ್. ಹೇ ಬ್ಲಡಿ, ನನಗ್ ಗೊತ್ತು ನೀನೇನ್ ಮಾಡ್ತಾ ಇದ್ಯಾ ಅಂತ. ನಾಚಿಕೆ ಆಗಲ್ವಾ ನಿನ್ಗೆ? ಯುಕ್ತಿ, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ನೋಡು ಪ್ರದ್ಯುಮ್ನ, ನಿನ್ ಮೇಲೆ ಮ್ಯಾಜಿಕ್ ಮಾಡಿದಾಳ ಇವಳು. ಇಲ್ಲ ಅಂದ್ರೆ ನನ್ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ದ ನೀನು? ಇವಳೆಲ್ಲ ಬೀದಿದ್ ಭಿಕ್ಷಕಿ, ಬ್ಲಡಿ ಬೆಗ್ಗ. ಇನ್ನೊಂದ್ ಮಾತ್ ಆಮ್ರಪಾಲಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಮತ್ತೆ ಈ ಮನೆ ಒಳಗ್ ಕಾಲಿಡ್ಬಾರ್ದು. ಹಾಗ್ ಮಾಡ್ತೀನಿ. ನಿನಗೇನ್ ಗೊತ್ತು ಆಮ್ರಪಾಲಿ ಬಗ್ಗೆ? ಅವ್ರಿಗೆ ಎಷ್ಟು ಒಳ್ಳೆ ಮನ್ಸಿದೆ ಅಂತ ಗೊತ್ತಾ ನಿಂಗೆ? ಯಾರಿಗೂ ನೋವು ಮಾಡೋರಲ್ಲ ಆಮ್ರಪಾಲಿ. ಒಂದಿನ ಕೂಡ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಾನ್ ನೋಡಕ್ ಚೆನ್ನಾಗಿದ್ದೀನಿ, ನಾನ್ ಬುದ್ಧಿವಂತೆ ಅಂತ ಒಂದಿನ ಕೂಡ ಜಂಬ ತೋರಿಸಿಲ್ಲ. ಆಮ್ರಪಾಲಿ ಕಾಲ್ ಕೆಳಗ್ ನುಗ್ಬೇಕು ನೀನು. ಅವ್ರೇನ್ ಅನ್ಯಾಯ ಮಾಡಿದಾರೆ ನಿಂಗೆ? ಮೊದಲನೇ ದಿನದಿಂದ ನೋಡ್ತಾ ಇದ್ದೀನಿ, ಅಷ್ಟೊಂದು ದ್ವೇಷ ಮಾಡ್ತಿದ್ಯಲ್ಲ. ನಾಚಿಕೆ ಆಗಲ್ವಾ ನಿಂಗೆ? ನಾನ್ ಅನ್ಕೊಂಡಿದ್ದು ನಿಜಾನೇ. ಈ ದಡ್ಡಂಗೆ ಆಮ್ರಪಾಲಿ ಮೇಲೆ ಲವ್ ಆಗಿದೆ. ಪ್ರದ್ಯುಮ್ನ ಅರಸ್ ಪ್ರೀತಿಲಿ ಬಿದ್ದಿದ್ದಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ. ಅವನಿಗೆ ಗೊತ್ತಾಗದೆ ಇರೋದೇ ಒಳ್ಳೇದು. ನನಗ್ ಬೇಕಾದ ಹಾಗೆ ಉಪಯೋಗಿಸ್ಕೋಬಹುದು. ಕೊನೆ ಸಲ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ ಯುಕ್ತಿ. ಇನ್ನೊಂದ್ಸಲ ಆಮ್ರಪಾಲಿಗೆ ನೋವು ಮಾಡಿದ್ರೆ ಅರ್ಸು ಮನೆ ಬಾಗ್ಲು ನಿನ್ ಪಾಲಿಗೆ ಮುಚ್ಚ ಹೋಗುತ್ತೆ. And this is your final warning. ಆಮ್ರಪಾಲಿ ಕೈ. ಆಮ್ರಪಾಲಿ, ಆಮ್ರಪಾಲಿ, ಈ ಎಲೆ ನನ್ನ ಆಜ್ಞೆಯನ್ನು ಪಾಲಿಸುತ್ತಿಲ್ಲವಲ್ಲ? ಏನಾಯ್ತು ಆಮ್ರಪಾಲಿ? ಏನು ಆಗ್ತಾ ಇಲ್ಲ ಪುಟಾಣಿ. ನನ್ ಗಾಯನೂ ಹಾಗೆ ಇದೆ. ನನ್ ಕೈಯಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ. ಅಯ್ಯೋ, ಆ ಕುರ್ಚಿ ಅಲ್ಗಾಡ್ತಾನೆ ಇಲ್ವಲ್ಲ? ಹಾ, ಹಕ್ಕಿನ್ ಕರಿತೀನಿ. ಇನ್ನೊಂದ್ಸಲ ಕರಿತೀನಿ. ಹಕ್ಕಿ ಎಲ್ಲಿ ಪುಟಾಣಿ? ಯಾಕೆ ಬರ್ತಾ ಇಲ್ಲ ಅವಳು? ನಾನ್ ಕರ್ದಾಗೆಲ್ಲ ಬರ್ತಾ ಇದ್ಲು ತಾನೆ. ನೋಡು, ಏನು ಕೆಲಸ ಮಾಡ್ತಾ ಇಲ್ಲ. ನನ್ ಗಾಯನೂ ಹಾಗೆ ಇದೆ. ಆ ಮರ ಅಲ್ಲೇ ಇದೆ, ಆ ಕುರ್ಚಿನೂ ಅಲ್ಲೇ ಇದೆ. ನಾನು ಏನ್ ಮಾಡಿದ್ರು ಏನು ಆಗ್ತಾ ಇಲ್ಲ. ಏನಾಗ್ತಾ ಇದೆ ಪುಟಾಣಿ? ನನ್ ಮಂತ್ರಶಕ್ತಿ ಎಲ್ಲಿ? ಬಲಿ ಕೊಡಬೇಕು ಗಂಧರ್ವ ಕನ್ಯೆ, ಬಲಿ ಕೊಡಬೇಕು. ಏನ್ ಬಲಿ ಕೊಡ್ಬೇಕು ಅವಧೂತ್ರೆ?
ಎಂತ ಬಲಿ? ನನಗಿಂತಲೂ ನಿನಗೆ ಗೊತ್ತಲ್ಲ ಗಂಧರ್ವ ಕನ್ಯೆ, ಯಾವ ಬಲಿ ಕೊಡಬೇಕು ಅಂತ. ಸೂರ್ಯ ಮುಳುಗೋ ಮುಂಚೆ ಸೂರ್ಯನ ಕಿರಣಗಳನ್ನ ಬಳಸಿಕೊಂಡು ಮಂತ್ರಶಕ್ತಿಯನ್ನ ಉಪಯೋಗಿಸು ಗಂಧರ್ವ ಕನ್ಯೆ. ಹೇಗೆ ಮಾಡಬೇಕು ಅಂತ ನಿನ್ನ ತಂದೆ ಹೇಳಿಕೊಟ್ಟಿದ್ದಾರಲ್ವಾ? ಈ ಕ್ರಿಯೆ ಮಾಡಿದ್ರೆ ಏನನ್ನ ಬಲಿ ಕೊಡಬೇಕು ಅಂತ ನಿನಗೆ ಗೊತ್ತಾಗತ್ತಲ್ವಾ? ನನ್ ಮಂತ್ರಶಕ್ತಿ, ನನ್ ಮಂತ್ರಶಕ್ತಿ. ಅಮ್ರಪಾಲಿ ಪ್ಲೀಸ್ ಅಳ್ಬೇಡ, ಎಲ್ರು ಬರ್ತಾರೆ. ಎಲ್ಲೋ ಬಂದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಗೊತ್ತಾಗಕ್ಕೇನು ಉಳ್ದಿಲ್ಲ ಪುಟಾಣಿ. ಯಾಕಂದ್ರೆ ನನ್ನ ಹತ್ರ ಯಾವ ಮ್ಯಾಜಿಕ್ಕೂ ಇಲ್ಲ. ಸಾರಿ ಅಮ್ರಪಾಲಿ. ನನಗಳು ಇಷ್ಟು ದಿನ ಸುಮ್ಮನೆ ಇದ್ದಿದ್ದೇ ಆಶ್ಚರ್ಯ ಅನಿಸುತ್ತೆ ಅಮ್ಮ. ನೀನು ಮದುವೆ ಮಾತು ಎತ್ತಬೇಡ ಅಂತ ಹೇಳಿದ ದಿನದಿಂದ ಏನೋ ನಾಟಕ ಶುರು ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ನಿಜ, ನನಗೂ ಹಾಗೆ ಅನಿಸ್ತು. ಇಷ್ಟು ದಿನ ಮದುವೆ ವಿಷಯ ಮಾತಾಡದೇ ಇದ್ದಿದ್ದೆ ಆಶ್ಚರ್ಯನೇ. ಹಾಗಂತ ಮಾತಾಡಕ್ಕೆ ಬಿಡಬಾರ್ದು. ಈಗ ಅವಳ ಜೊತೆ ಸತ್ಯನಾರಾಯಣ ಸೇರ್ಕೊಂಡಿದ್ದಾನೆ. ಇಬ್ಬರ ಮನಸ್ಸಲ್ಲೂ ವಿಷಾನೇ. ಮನೆಯಲ್ಲಿ ಹುಳಿ ಹಿಂಡ್ತಾರೆ. ಒಬ್ಬ ಇಡೀ ಮನೆಗೆ ವಾರಸ್ದಾರ ಆಗ್ಬೋದಾಗಿತ್ತು. ಇನ್ನೊಬ್ಳು ಗಂಡ ಹುಟ್ಟಿದ್ರೆ ಈ ಮನೇನ ಆಳ್ಬೋದಾಗಿತ್ತು. ಆದ್ರೆ ಇಬ್ರು ಸೇರ್ಕೊಂಡು ಮನೆ ಒಡೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಒಂದೊಂದು ಸರ್ತಿ ಅನ್ಸುತ್ತೆ ನಾನು ತುಂಬಾ ಪಾಪಿ ಅಂತ. ಅದಕ್ಕೆ ಇಂಥ ಮಕ್ಕಳನ್ನ ಹೆತ್ತಿದ್ದೀನಿ. ನನ್ನನ್ನು ನೀನೇ ಹೆತ್ತಿದೀಯಮ್ಮ. ಅದು ಒಂದೇ ಸಮಾಧಾನ ಇಂದ್ರ. ಈ ಮದುವೆ ಆಗಬಾರ್ದು. ಪ್ರದ್ಯುಮ್ನ ಯುಕ್ತಿ ಮದುವೆ ಆದರೆ ಈ ಮನೆಯಲ್ಲಿ ಇರೋ ಕೌಡೆ ಕಾಸಿನ ನೆಮ್ಮದಿನೂ ಹೊರಟೋಗುತ್ತೆ. ಅಮ್ಮ, ಈ ಮದುವೆ ನಿಲ್ಲಿಸೋದು ನಿನ್ನಿಂದ ಮಾತ್ರ ಸಾಧ್ಯ. ಅದು ನಿನಗೂ ಗೊತ್ತು. ಈಶ್ವರಿ ಕೇಳೋದು ಬರೀ ನಿನ್ನ ಮಾತು ಒಂದೇ. ಅಣ್ಣ, ನಾನು ಮಾಯಿ ಮಾತು ಕೇಳಲ್ಲ. ಯುಕ್ತಿ ಮದ್ವೆ ಪ್ರದ್ಯುಮ್ನ ಜೊತೆ ಆಗೇ ಆಗತ್ತೆ. ನಾನು ಹೆಣ್ಣಾಗಿ ಹುಟ್ಟಿದ್ದೆ ಶಾಪ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ ಮಾಯಿ. ನಿನ್ನ ಮಗಳು ಒಂದು ದಿನ ಅರಸು ಮನೆ ಸಿಂಹಾಸನದ ಮೇಲೆ ಕೂತ್ಕೋತಾಳೆ. ಅದನ್ನ ನೋಡೋಕೆ ನೀನಿರ್ತ್ಯೋ ಇಲ್ವೋ ಅನ್ನೋದೇ ಬೇಜಾರು. ಆಮ್ರಪಾಲಿ, ನಿಂಗೊಂದ್ ಗೊತ್ತಾ? ನಿನಾದಣ್ಣ ಯಾರಿಗೂ ಕಾಣ್ದಿರಂಗೆ ಫ್ರಿಡ್ಜ್ ಅಲ್ಲಿ ತರಕಾರಿ ಮಧ್ಯೆ ಐಸ್ ಕ್ರೀಮ್ ಬಚ್ಚಿಟ್ಟಿದ್ದ. ನಾನೊಂದ್ ತಂಗಿತಾನೆ, ಯಾರಿಗೂ ಕಾಣ್ದಿರಂಗ್ ಕತ್ಕೊ ಬಂದ್ಬಿಟ್ಟೆ. ಪುಟಾಣಿ, ಹಾಗೆಲ್ಲ ಕದಿಬಾರ್ದು ಅಂತ ಗೊತ್ತು ತಾನೆ ನಿಂಗೆ? ಆಮ್ರಪಾಲಿ,
ಆ ಕದಿಯೋದೇ ಬೇರೆ ಈ ಕದಿಯೋದೇ ಬೇರೆ. ನೀನ್ ಒಬ್ಳೆ ಮಗಳಲ್ವಾ, ಅದಕ್ಕೆ ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಫ್ರಿಡ್ಜಲ್ಲಿ ಬೇರೆ ಐಸ್ ಕ್ರೀಮು ಇತ್ತು, ಆದ್ರೆ ನಿನಾದಣ್ಣನ ಐಸ್ ಕ್ರೀಮ್ ಕದಿಯೋದಿದೆಯಲ್ಲ, ಅದ್ರ ಮಜಾನೇ ಬೇರೆ. ಆಮ್ರಪಾಲಿ, ನಿನಗ್ ನೆನ್ಪಿದ್ಯಾ ನೀನ್ ಮೊದಲನೇ ಸಲ ಐಸ್ ಕ್ರೀಮ್ ತಿಂದಿದ್ದು? ಏನಂತ ಕರಿತಿದ್ದೆ ಅದನ್ನ? ಹಾ, ಮಂಜಿನ ಮಿಠಾಯಿ. ಮಾತಾಡಕ್ಕೆ ಆಗ್ತಿರ್ಲಿಲ್ಲ ನಿನ್ ಹತ್ರ. ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಯಾ? ಬೇರೇನು ಓಡ್ತಾನೆ ಇಲ್ಲ ಪುಟಾಣಿ ನನ್ನ ತಲೆಯಲ್ಲಿ. ಮಂತ್ರಶಕ್ತಿ ಇಲ್ಲದೆ ಇರೋ ಗಂಧರ್ವ ಕನ್ಯೆ ನಾನು. ಯಾವುದಕ್ಕೂ ಪ್ರಯೋಜನ ಇಲ್ಲ. ಹಾಗೆಲ್ಲ ಹೇಳ್ಬೇಡ ಆಮ್ರಪಾಲಿ. ನೀನ್ ಮ್ಯಾಜಿಕ್ ಮಾಡಿಲ್ಲ ಅಂದ್ರೂ ನೀನ್ ನನ್ನ ಬೆಸ್ಟ್ ಫ್ರೆಂಡ್. ಬೇರೆ ದಾರಿನೇ ಇರ್ಲಿಲ್ವಾ ನಿನ್ ಹತ್ರ? ಧನಂಜಯನ್ಗೂ ಈ ಮನೆಗೂ ಇರೋ ಸಂಬಂಧನ ಮುರಿಬೇಕಾಗಿತ್ತು ಪುಟಾಣಿ. ಅವಧೂತರು ಹೇಳಿದ್ರು, ತ್ಯಾಗ ಮಾಡ್ದೆ ಬೇರೆ ದಾರಿ ಇಲ್ಲ ಅಂತ. ನಂದೇ ತಪ್ಪು ಅನ್ಸುತ್ತೆ. ನೀನ್ ಹೋಗ್ತೀನಿ ಅಂದಾಗ ನಿನ್ನ ತಡಿದೇ ಇದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು. ನಮ್ಮನ್ನೆಲ್ಲ ಸೇವ್ ಮಾಡಕ್ ಹೋಗಿ ನೀನ್ ಮ್ಯಾಜಿಕ್ ಕಳ್ಕೊಂಡ್ಬಿಟ್ಟೆ. ಸಾರಿ. ಈ ಮನೆಗೇನು ಆಗಲ್ಲ ಅಂತಂದ್ರೆ ಇದೇ ತರ 100 ಸಲ ಬೇಕಾದ್ರೂ ಮಾಡ್ತೀನಿ. ನೀನೇ ಹೇಳ್ದೆ ಮ್ಯಾಜಿಕ್ ಮಾಡದೇ ಇದ್ರು ನೀನೇ ನನ್ನ ಫ್ರೆಂಡು ಅಂತ. ಅಷ್ಟು ಸಾಕು ನನಗೆ. ನೀ ನನ್ನ ಜೊತೆಲಿದ್ರೆ ಇಡೀ ಪ್ರಪಂಚನೇ ಗೆದ್ಬಿಡ್ತೀನಿ. ಥ್ಯಾಂಕ್ ಯು ಆಮ್ರಪಾಲಿ, ಯು ಆರ್ ದ ಬೆಸ್ಟ್. ನಿಮ್ಮನ್ನು ನೋಡ್ದೆ ಎಷ್ಟು ದಿನ ಆಯ್ತು. ಹೇಗಿದ್ದೀರಾ ಪಿತಾಶ್ರೀ? ಹುಷಾರಾಗಿದ್ದೀರಾ? ನಿಮ್ ಕೈ ತುತ್ತು ತಿನ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ ಪಿತಾಶ್ರೀ. ಆದ್ರೆ ಯೋಚನೆ ಮಾಡ್ಬೇಡಿ ಅಂಕಲ್, ನಿಮ್ ಮಗಳನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಹಾಗೆ ನೋಡ್ತಾ ಇದ್ದೀರಾ ಆಮ್ರಪಾಲಿ? ನಾನೇನಾದ್ರೂ ತಪ್ಪು ಹೇಳಿದ್ನಾ? ನಿಮಗೆ ಮಾತು ಕೊಟ್ಟಿದೆ ಅಲ್ಲ, ಅದನ್ನ ನೆನಪಿಸ್ತಾ ಇದೆ ಅಷ್ಟೆ. ಆಮ್ರಪಾಲಿ, ನೀವು ಈ ಮನೆಯವರೇ. ಆ ವಿಷಯನ ಯಾರೂ ಬದಲಾಯಿಸೋಕ್ಕಾಗಲ್ಲ. ನನ್ನ ಪಾಲಿಗೆ ನಿಜವಾದ ಆಪದ್ ಬಾಂಧವ ನೀನು. ನೀನ್ ಇಲ್ದೇ ಇದ್ದಿದ್ರೆ ನಾನು ಯಾವತ್ತೋ ರಸ್ತೆಯಲ್ಲಿ ಅನಾಥವಾಗಿ ಸತ್ತೋಗ್ತಿದ್ನೇನೋ. ಬಿಡ್ತೋನಿ ಆಮ್ರಪಾಲಿ, ಸಾಯೋ ಮಾತು ಯಾಕೆ ಆಡ್ತಾ ಇದ್ದೀರಾ? ಅಯ್ಯೋ, ಇದೆಲ್ಲ ಬೇಡ ಆಪದ್ ಬಾಂಧವ. ಬೇಡ ಅಂದ್ರೆ ಬಿಟ್ಬಿಡಕ್ಕಾಗತ್ತಾ?
ಅಲ್ಲ ಮುಂದೆ ಒಂದಿನ ಸಿಕ್ಕಿದಾಗ ಏನಪ್ಪ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ದೆ, ಅವಳು ಗಾಯ ಆಗಕ್ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ಯಲ್ಲ ಅಂತ ಹೇಳ್ಬಿಟ್ರೆ? ನನ್ಗಿದೆಲ್ಲ ನೋವೇ ಅಲ್ಲ ಆಪತ್ ಬಾಂಧವ. ಯಾಕೆ ಹಾಗೆ ನೋಡ್ತಿದ್ಯಾ ಆಪತ್ ಬಾಂಧವ? ಅಮ್ರಪಲ್ಲಿ, ನಿಮಗೆ ಕಷ್ಟ ಆಗಲ್ವಾ? ಕಷ್ಟನಾ? ಕಷ್ಟ ಆದ್ರೂ ನೋವಾದ್ರೂ ಯಾರ ಹತ್ರ ತೋರಿಸ್ಕೊಳ್ದೆ, ಯಾರಿಗೂ ಹೇಳ್ಕೊಳ್ದೆ ನೀವೇ ಅನ್ಭವಿಸ್ತಿರಲ್ಲ, ಕಷ್ಟ ಆಗಲ್ವಾ? ಹಾಗೆಲ್ಲ ಏನೂ ಇಲ್ಲ ಆಪತ್ ಬಾಂಧವ. ಅಮ್ರಪಾಲಿ, ನಾವಿಬ್ರು ಫ್ರೆಂಡ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮಗೆ ಕಷ್ಟ ಆಗ್ತಾ ಇಲ್ಲ ಅಂತ ನನ್ನ ಹತ್ರ ಹೇಳ್ಬೇಡಿ ಪ್ಲೀಸ್. ನೀವು ನನ್ನ ನಂಬ್ತೀರಾ ಅಲ್ವಾ? ನನ್ನ ಪ್ರಾಣ ಉಳಿಸ್ದೋ ನೀನು. ನಿನ್ನ ನಂಬ್ದೆ ಬೇರೆ ಯಾರನ್ನ ನಂಬ್ಲಿ? ಹಾಗಾದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ ಅಮ್ರಪಾಲಿ. ನಿಮ್ಗೆ ಕಷ್ಟ ಆದ್ರೆ, ಸಂಕಟ ಆದ್ರೆ, ನೋವು ಆದ್ರೆ, ಭಯ ಆದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ. ನೋಡಿ, ನಾನು ನಿಮ್ಮನ್ನ ಜಡ್ಜೆ ಮಾಡಲ್ಲ, ಆಡ್ಕೊಳ್ಳಲ್ಲ, ಸುಮ್ಮನೆ ಕೇಳಿಸ್ಕೊತೀನಿ. ಅಮ್ರಪಾಲಿ, ನಿನ್ ಮನ್ಸಲ್ಲಿರೋದ್ನ ನನ್ನ ಹತ್ರ ಹೇಳ್ಕೊಳ್ಳಿ. ಸುಸ್ತಾಗಿದೆ ಆಪತ್ ಬಾಂಧವ, ನನಗೆ ತುಂಬಾ ಸುಸ್ತಾಗಿದೆ. ನನ್ ಸುತ್ತ ಜನ ಇದ್ರು, ನಾನು ಒಬ್ಳೆ ಅನ್ಸುತ್ತೆ. ಯಾರು ಗೊತ್ತಿಲ್ಲ ಅನ್ಸುತ್ತೆ, ಯಾರು ನನ್ನವರಲ್ಲ ಅನ್ಸುತ್ತೆ. ಎಲ್ಲ ಕಳ್ಕೊಂಡ್ಬಿಟ್ಟಿದೀನಿ ಅನ್ಸುತ್ತೆ, ಎಲ್ಲ ಕಳ್ಕೊಂಡ್ಬಿಟ್ಟಿದೀನಿ ಅನ್ಸುತ್ತೆ. ಸುಸ್ತಾಗಿದೆ ಆಪತ್ ಬಾಂಧವ, ನನಗೆ ತುಂಬಾ ಸುಸ್ತಾಗಿದೆ ನನ್ಗೆ. ಶೋನಾ, ಮಮ್ಮ ಮಮ್ಮ, ಕೈಯಲ್ಲಿ ಗಾಯ ಇತ್ತು, ಇದ್ದಕ್ಕಿದ್ದಾಗೆ ಮಾಯ ಆಗೋಯ್ತು. ನಾನೇ ನನ್ನ ಕಣ್ಣಾರೆ ನೋಡ್ದೆ ಮಮ್ಮ. ನೋಡು ಶೋನಾ, ನಿನ್ ಕಣ್ಣಾರೆ ನೋಡು, ನಿನ್ ಮುಖ ಹೇಗಾಗಿದೆ ಅಂತ. ಮಮ್ಮ, ಅವಳ ಗಾಯ ಯಾವ ಗಾಯನೂ ಇಲ್ಲ, ಯಾವ ಮಾಯನೂ ಇಲ್ಲ ಶೋನಾ, ಎಲ್ಲ ನಿನ್ ಭ್ರಮೆ. ವೇಕ್ ಅಪ್.
ವೇಕಪ್ ಸೋನಾ, ವೇಕಪ್. ಹಾಗಾದ್ರೆ ಇದೆಲ್ಲ ನನ್ ಭ್ರಮೆನಮ್ಮಮ್ಮ? ಇದ್ರಲ್ಲಿ ಯಾವ ಮ್ಯಾಜಿಕ್ಕೂ ಇಲ್ಲ ಶೋನ. ಗಾಯ ಮಾಯ ಆಗುತ್ತೆ ಅಂದ್ರೆ ಏನರ್ಥ? ಇದನ್ನೆಲ್ಲ ಬಿಟ್ಟು ಪ್ರದ್ಯುಮ್ನನ್ನ ಹೇಗೆ ಹೊಲಿಸ್ಕೋಬೇಕು ಅಂತ ಯೋಚನೆ ಮಾಡು. ಯಾವ್ದು ಕಲಿಸ್ಕೋಬೇಕು? ನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿದನಲ್ಲ. ಆಗ್ತೀನಿ ಅಂತ ಹೇಳಿದಾನೆ ಶೋನ. ಯಾಕೆ ಅಂದ್ರೆ ಅವ್ರ ಅಮ್ಮ ಹೇಳಿದ್ದಾರೆ. ಅವ್ರ ಅಮ್ಮ ಆಗಲ್ಲ ಅಂತ ಹೇಳಿದ್ರೆ ಇವನು ಆಗಲ್ಲ ಅಂತಾನೆ. ಆದ್ರೆ ಅದನ್ನ ನೀನು ಬದಲಾಯಿಸ್ಬೇಕು. ಅವರಮ್ಮ, ಮಾಯಿ ಯಾರು ಬೇಡ ಅಂದ್ರು ಅವನ ಯುಕ್ತಿನೇ ಬೇಕು ಅಂತ ಹಠ ಹಿಡಿಬೇಕು. ಹಾಗೆ ಮಾಡ್ಬೇಕು ನೀನು. ಆಗಲ್ಲಮ್ಮಮ್ಮ. ಅವ್ನ ಮನೆಯವ್ರ ಮಾತು ಬಿಟ್ಟು ಬೇರೆ ಏನು ಮಾಡಲ್ಲ. ಅವನನ್ನ ಸರಿಯಾಗಿ ಮಾತು ಕೂಡ ಆಡ್ಸಲ್ಲ. ನೀನು ಹೀಗೆ ಗಾಯ ಮ್ಯಾಜಿಕ್ಕು ಅಂತ ದರಿದ್ರ ಓಡಾಡ್ಕೊಂಡಿದ್ರೆ ಹೇಗೆ? ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ನಗ್ನಗ್ತಾ ಇದ್ರೆ ಅವನಿಗೂ ನಿನ್ನ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಿದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಯುಕ್ತಿ ಅಂದ್ರೆ ಯಾರು ಅಂತ ಕೇಳೋ ಹಂಗೆ ಆಗ್ಬಿಡುತ್ತೆ. ಇಲ್ಲಮ್ಮಮ್ಮ, ನೀನ್ ಹೇಳ್ದಾಗೆ ಮಾಡ್ತೀನಿ. ಗುಡ್ ಗರ್ಲ್.